ಇರ್ಬೋದು, ಬೆಮ್ಮೆಲ್ ಇರ್ಬೋದು, IT ಅಂತ ಕಂಪನಿಗಳಲ್ಲಿ ಮಾಡ್ತಾರಲ್ಲ. ಈ ದೇಶ ಎಲ್ಲಿ ಹೋಗ್ತಾ ಇದೆ? ಈ ದೇಶದ ಪ್ರತಿಯೊಂದು ಕಾರ್ಮಿಕರಿಗೂ ರಾಜಕೀಯ ಪ್ರಜ್ಞೆ ಬರಬೇಕು. ರಾಜಕೀಯ ಪ್ರಜ್ಞೆ ಬಂದ್ರೆ ಮಾತ್ರನೇ, ನಾವು ರಾಜಕೀಯವಾಗಿ ಕಾರ್ಮಿಕರು ಇದ್ರೆ ಮಾತ್ರನೇ ನಾವು ಹೋರಾಟಗಳನ್ನು ಯಶಸ್ವಿ ಆಗುತ್ತೆ. ಇವತ್ತು ನಾವು ನೋಡಬಹುದು, ಇಲ್ಲಿಂದ ಲಕ್ಷಾಂತರ ಜನಗಳು ಕಾರ್ಮಿಕರು ಊಟ ನಿದ್ದೆ ಏನಿಲ್ಲದೆ ನಡ್ಕೊಂಡು ಹೋದ್ರು ಬಿಹಾರಕ್ಕೆ. ಬಿಹಾರದಲ್ಲಿ 16 ಜನ MLAಗಳನ್ನ ಆಯ್ಕೆ ಮಾಡಿ ಕಾರ್ಮಿಕ ಮುಖಂಡರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ. ಆ ತರದ ಕಾರ್ಮಿಕನ ಹೋರಾಟಗಳು ಆದ್ರೆ ಮಾತ್ರನೇ ಈ ದೇಶದಲ್ಲಿ ಬಡ ಜನರಿಗೆ ರಕ್ಷಣೆ ಆಗುತ್ತೆ. ನನ್ನ ವಿಧಾನಸೌಧದಲ್ಲಿ, ಬಿಹಾರ ವಿಧಾನಸೌಧದಲ್ಲೇ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ವಿಧಾನಸೌಧ ಒಳಗಡೆ ಕಾರ್ಮಿಕ ಮುಖಂಡರಿದ್ದಾರೆ. ನಮ್ಮ ಬೆಂಗಳೂರು ಕರ್ನಾಟಕದ ವಿಧಾನಸೌಧದಲ್ಲಿ ಯಾರಿದ್ದಾರೆ? ಒಬ್ಬ ಕಾರ್ಮಿಕ ಮುಖಂಡ ಇದ್ದಾನ? ಎಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿದ್ದಾರೆ. ಯಾವ ಫ್ಯಾಕ್ಟರಿ ಮಾರೋದಂತ ಯೋಚನೆ ಮಾಡ್ತಾ ಇದ್ದಾರೆ. ಇಂಥ ಜನಗಳಿಂದ ನಾವು ನಿರೀಕ್ಷಣೆ ಮಾಡಕ್ಕಾಗುತ್ತಾ? ಅದರಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಭಾರತ, ಭಗತ್ ಸಿಂಗ್ ಕಂಡಂತ ಭಾರತಗಳನ್ನ ನಾವು ಕಟ್ಟೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಕಾರ್ಮಿಕರ ಐಕ್ಯತೆ ಹೆಚ್ಚಿನವಾಗಲಿ, ಕಾರ್ಮಿಕರೇ ಒಂದಾಗಿ, ಕಾರ್ಮಿಕರ ಕಾನೂನಿಗೆ ತಿದ್ದುಪಡಿ ಬೇಡವೇ ಬೇಡ, ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿ ಬೇಡವೇ ಬೇಡ. ಇನ್ಕ್ಲಾಬ್ ಜಿಂದಾಬಾದ್. ಮನೆಯಲ್ಲಿ ಬಂದಿರುವ ಎಲ್ಲ ನನ್ನ ಸಂಗಾತಿಗಳಿಗೆ AICCT ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು ಮತ್ತು JCT ಪರವಾಗಿ ಅಭಿನಂದನೆಗಳು ಹೇಳ್ತಾ, ಈ ಕಾರ್ಯಕ್ರಮ ನಾವು ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಈ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇನ್ಕ್ಲಾಬ್ ಜಿಂದಾಬಾದ್.